ನಮಸ್ತೆ ನನ್ನ ಪ್ರೀತಿಯ ಆತ್ಮೀಯರೇ. ರಾಮರಾಜ್ಯ ನಡೆಯುತ್ತಿದ್ದ ಕಾಲ ರಾಮನ ಸಭೆಗೆ ಒಂದು ನಾಯಿ ಬರುತ್ತೆ. ಅದರ ತಲೆಯಲ್ಲಿ ಗಾಯವಾಗಿ ರಕ್ತ ಸುರಿತಾ ಇರುತ್ತೆ. ಎಲ್ಲರೂ ಆಶ್ಚರ್ಯವಾಗಿ ನಾಯಿಯನ್ನು ನೋಡ್ತಾರೆ. ರಾಮನು ಆ ನಾಯಿಯನ್ನು ನೋಡ್ತಾರೆ. ಆಗ ರಾಮ, ನೀನು ಬಂದ ಕಾರ್ಯ ಏನು ನಡೆಯಿತು, ಭಯಪಡುವ ಅಗತ್ಯವಿಲ್ಲ, ಹೇಳು ಅಂತ ಕೇಳ್ತಾರೆ. ತಕ್ಷಣ ನಾಯಿ, ಅಯ್ಯ, ನಾನು ಬೀದಿಯಲ್ಲಿ ಹೋಗ್ತಾ ಇದ್ದೆ, ದಾರಿಯಲ್ಲಿ ಒಬ್ಬರು ಬಂದರು. ಅವರು ವೇದಶಾಸ್ತ್ರಗಳನ್ನು ಓದಿದ ದೊಡ್ಡವರು. ಅವರು ಯಾವ ಕಾರಣಗಳು ಇಲ್ಲದೆ ತನ್ನ ಕೈಯಲ್ಲಿರುವ ಕೋಲಿನಿಂದ ನನ್ನ ತಲೆಯನ್ನು ಹೊಡೆದುಬಿಟ್ರು, ಅದರಿಂದಲೇ ತಲೆಯಲ್ಲಿ ರಕ್ತ. ಇದನ್ನು ನೀವು ವಿಚಾರಣೆ ಮಾಡಿ ತಕ್ಕ ತೀರ್ಪನ್ನು ನೀಡಬೇಕು ಅಂತ ನಾಯಿ ಹೇಳುತ್ತೆ. ತಕ್ಷಣ ರಾಮ ಕಾವಲುಗಾರರನ್ನು ಕಳುಹಿಸಿ ಹೊಡೆದ ವ್ಯಕ್ತಿಯನ್ನು ಎಲ್ಲಿದ್ದರೂ ಕರ್ಕೊಂಬನ್ನಿ ಅಂತ ಆಜ್ಞೆ ಮಾಡ್ತಾರೆ. ಕಾವಲುಗಾರರು ಆ ವ್ಯಕ್ತಿಯನ್ನು ಅರಮನೆಗೆ ಕರೆದು ತರ್ತಾರೆ. ಏನು ನಡೆಯಿತು ಅಂತ ರಾಮ ವಿಚಾರಣೆ ಮಾಡ್ತಾರೆ. ಅದಕ್ಕೆ ಆ ವ್ಯಕ್ತಿ ಹೇಳ್ತಾರೆ, ನಾನು ಬೀದಿಯಲ್ಲಿ ಬರ್ತಾ ಇದ್ದೆ, ಅಡ್ಡ ಈ ನಾಯಿ ಬಂದಿತ್ತು, ನಾನು ಅವಸರವಾಗಿ ಹೋಗ್ತಿದ್ದೆ, ಇದು ನನಗೆ ದಾರಿ ಬಿಡದೆ ಅಡ್ಡ ಬರ್ತಾ ಇತ್ತು, ನನಗೆ ಕೋಪ ಬಂತು, ಅದರಿಂದ ಓಡಿದೆ. ವೇದಶಾಸ್ತ್ರಗಳನ್ನು ಓದಿದ ನಾನು ನನ್ನ ಅಳತೆ ಮೀರಿ ಕೋಪ ಪಟ್ಟಿದ್ದು ದೊಡ್ಡ ತಪ್ಪೆ. ಅದನ್ನು ನಾನು ಒಪ್ಪಿಕೊಳ್ತೇನೆ, ನನ್ನ ತಪ್ಪನ್ನು ಒಪ್ಪಿಕೊಳ್ತೇನೆ, ನನಗೆ ಏನು ಶಿಕ್ಷೆ ಕೊಡ್ತೀರೋ ಕೊಡಿ ಅಂತ ಹೇಳ್ತಾರೆ. ಸರಿ, ಈಗ ಆ ವ್ಯಕ್ತಿಗೆ ಶಿಕ್ಷೆ ಕೊಡಬೇಕು, ಏನು ಕೊಡುವುದು ಅಂತ ರಾಮ ಯೋಚನೆ ಮಾಡಿ ನಾಯಿಯನ್ನು ಕೇಳ್ತಾರೆ, ನೀನೇ ಹೇಳು, ಏನು ಶಿಕ್ಷೆ ಕೊಡ್ಬೋದು ಇವರಿಗೆ ಅಂತ. ನಾಯಿ ಅದಕ್ಕೆ ಹೇಳುತ್ತೆ, ಇವರನ್ನು ಯಾವುದಾದರೂ ದೇವಸ್ಥಾನಕ್ಕೆ ಧರ್ಮ ಅಧಿಕಾರಿಯಾಗಿ ನೇಮಕ ಮಾಡಿ, ಅದೇ ಇವರಿಗೆ ಸರಿಯಾದ ಶಿಕ್ಷೆ ಅಂತ ನಾಯಿ ಹೇಳುತ್ತೆ. ಇದನ್ನು ಕೇಳಿದ ತಕ್ಷಣ ರಾಮನ ಮುಖದಲ್ಲಿ ನಗು. ಆದರೆ ಅಲ್ಲಿದ್ದವರಿಗೆ ಆಶ್ಚರ್ಯ. ಅದು ಹೇಗೆ, ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಬೇಕು ನ್ಯಾಯ, ಅದನ್ನು ಬಿಟ್ಟು ಧರ್ಮಾಧಿಕಾರಿ ಪದವಿಯನ್ನು ಕೊಡ್ತಾ ಇದ್ದಾರಲ್ಲ ಅಂತ ಆಶ್ಚರ್ಯ. ಇದನ್ನು ನಾಯಿ ಹತ್ರನೇ ಕೇಳೋಣ ಅಂತ ಅಲ್ಲಿದ್ದವರು ನಾಯಿಯನ್ನು ಕೇಳ್ತಾರೆ. ಅದಕ್ಕೆ ನಾಯಿ ಹೇಳುತ್ತೆ, ನಾನು ಹೋದ ಜನ್ಮದಲ್ಲಿ ಒಂದು ದೇವಸ್ಥಾನದ ಧರ್ಮಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೆ. ಎಷ್ಟೋ ಎಚ್ಚರಿಕೆಯಿಂದ ನನ್ನ ಕರ್ತವ್ಯಗಳನ್ನು ಲೋಪವಿಲ್ಲದೆ ಮಾಡಿಕೊಂಡು ಬಂದೆ. ಆಗಿದ್ದರೂ ಕೆಲವೊಂದು ಸಂದರ್ಭಗಳಲ್ಲಿ ದೇವಸ್ಥಾನದ ಸಂಪತ್ತನ್ನು ಅನುಭವಿಸಬೇಕಾಗಿ ಬಂತು. ದೇವಸ್ಥಾನದ ಅಧಿಕಾರಿಯಾಗಿರೋದ್ರಿಂದ ಹೇಗಿದ್ದರೂ ಈ ಪಾಪದಿಂದ ತಪ್ಪಿಸಿಕೊಳ್ಳೋದು ಕಷ್ಟ. ಆದ್ದರಿಂದಲೇ ನಾನು ಈ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಿ ಕಷ್ಟಪಡ್ತಾ ಇದ್ದೀನಿ. ಇದೇ ಸ್ಥಿತಿ ಈ ವ್ಯಕ್ತಿಗೂ ಏರ್ಪಾಡಾಗಬೇಕು, ಅದಕ್ಕಾಗಿಯೇ ಅವರನ್ನು ದೇವಸ್ಥಾನದ ಧರ್ಮ ಅಧಿಕಾರಿಯಾಗಿ ನೇಮಿಸಲು ಹೇಳಿದೆ ಅಂತ ನಾಯಿ ಹೇಳುತ್ತೆ. ಇದರಿಂದ ಏನು ತಿಳಿಯುತ್ತೆ ಅಂದರೆ, ಯಾವ ಪದವಿಯಲ್ಲಿ ನಾವಿದ್ದರೂ ನಮಗೆ ಗೊತ್ತಿಲ್ಲದ ಹಾಗೇನು ತಪ್ಪಾಗಿ ಉಪಯೋಗಿಸಬಾರ್ದು, ಅಧಿಕಾರವನ್ನು ದುರುಪಯೋಗ ಮಾಡಿಕೊಳ್ಳಬಾರದು. ಇದರಿಂದ ಅರ್ಥ ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಬರುವ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಿ ಎಲ್ಲಾದರೂ ಬಾಲ ಅಲ್ಲಾಡಿಸ್ಕೊಂಡು ನಿಲ್ಲಬೇಕಾಗುತ್ತೆ. ಸ್ವಾರಸ್ಯಕರವಾದ ಕಥೆಗಳಿಗಾಗಿ ಕಾಮಧೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.